ನಾವು ಇಟ್ಟಾಡೋರಲ್ವೇ, ಅದಕ್ಕೆ ಹೊರಗಡೆ ತಿರ್ಗಾಡ್ತೀವಿ. ನೀವೆಲ್ಲ ಮನೆ ತಗ ಕೂತ್ಕೊಂಡು ಯಾವಾರ ಮಾಡೋರು. ಇವ್ರ್ಯಾರು? ಅವರು ಬೀಗರು. ಇವ್ರವ್ರೇನಾ? ಹೌದಾ. ಏನು ಮೈಗೆ ತೊಳಿದಿದ್ರಿ ಊರಿಗೆ? ಏನು ಮೈ ತೊಳಿದಿದ್ರಿ ಇವತ್ತು? ಹಾಂ, ಪರವಾಗಿಲ್ಲ, ಒಳ್ಳೆ ಬೀಗರು. ಹಾಂ, ಬೀಗರು ಮನೆಗೆ ಬಂದ್ರೆ ಕೋಳಿ ಗಿಳಿ ಕುಯ್ಸ್ಕೊಂಡು ತಿನ್ಕೊಂಡು ಹೋಯ್ತಾರೆ. ಇವ್ರು ನೋಡಿದ್ರೆ ಹಸಿವು ಮೈ ಎಲ್ಲ ತೊಳ್ಕೊಡ್ತಾವ್ರೆ. ಕೋಳಿನೂ ಕುಯ್ತೀವಿ. ಹಾಂ, ಇಷ್ಟೊತ್ತಿಗೆ ಬಾಡ ಹೆಸರು ಮಾಡಿಬಿಡಿವಿ. ಮಗ ಸೊಸೆ ಬೆಂಗಳೂರಲ್ಲಿ ಅವರೇ. ಹಾಂ, ಏನು ಸೊಳ್ಳೆ ಹಿಂಗೆ ಕಡಿಸಿದಿಲ್ಲ ಊರಿಗೆ? ಸೊಳ್ಳೆ ಮಸ್ತಾಗವೆ. ಸೊಳ್ಳೆ ಮಸಾಗ ಏನು ಹಾಕ್ಬೇಕು ತಾನೆ ಔಷಧಿ? ಇಲ್ಲಿಗನ್ನ ಹೋಗ್ಬಿಡಿ, ಅಲ್ಲಿಗನ್ನ ಬಿಸಿಲು. ಯಾರು ಒಬ್ರು ಹಿಡ್ಕೊಂಡೋಗ್ರಿ? ಹಿಡಿಯಲ್ರಾ? ಊರಿಗೆ ಕೆಡ್ಸ್ಬಿಟ್ಟಿದ್ದೀರಾ? ಮಂಚಿ ಬೇಡ್ದವ್ರು ಚೆನ್ನಾಗಿ ಸಾಕಿದ್ರು ಪಾಪ. ಬರ್ರಿ, ಹಂಗೆ ಬರ್ರಿ. ನೀವು ಹಿಂದೆ ನಿಂತ್ಕೊಳ್ಳೋಣ, ಆ ಕಡೆ ಒಬ್ರು ಈ ಕಡೆ ಬಂದು ನಿಂತ್ಕೊಳ್ರಿ. ಓರಿನ ಬಿಡಿ, ಮುಂದೆ ಬರಲಿ. ಹಾಂ, ಬರ್ರಿ ಬಿಡಿ, ಫ್ರೀಯಾಗಿ ಬರಲಿ, ನಡ್ಕೊಂಡು ಬರ್ರಿ. ಕೈ ಎತ್ತಣ ಮೇಲೆ, ಕೈ ಅದ ಕಡೆ. ಬನ್ನಿ. ಈ ಕಡೆ ತಿರ್ಸ್ತಾಣ. ಆ ಕಡೆ ಚೆನ್ನಾಗಿತ್ತಲ್ರಿ. ಸಾಕಾಕ. ಈ ಊರಲ್ಲಿ ಎಷ್ಟು ವರ್ಷ ಅನುಭವ ನಿಮಗೆ? ಒಂದು 50 ವರ್ಷ ಆಗೈತಾ? ನಿಮ್ಗೆ ವಯಸ್ಸು ಎಷ್ಟು ಈಗ? 75. ಅಂದ್ರೆ ನೀವು ಅಂದರೆ ಒಂದು 25 ವರ್ಷ ಹುಡುಗನಿಂದಾನು ಹೊರಿ ಕಟ್ಟಿದ್ದೀರಾ? ದನ ಕಾಡ್ದನ ಇದ್ವಾ? 120 ಕನ್ನಡ ಕಾಡ್ದನ. ಅಲ್ಲಿ ನೀವೇ ಮೇಯಿಸೋದು? ಮನೆ ಅಂದ್ರೆ ಮನೆ ಒಳಗೂ ಹೊರಿ ಇತ್ತು, ಕಾಡ್ದಾನಿಗಳೊಳಗೂ ಇತ್ತಾ? ಹಾಂ ಹಾಂ. ಅಂದ್ರೆ ನೀವು ಆವಾಗಿಂದ ದನ ಮೇಯಿಸ್ತೀವಿ ಅಂತಿರಲ್ಲಣ್ಣ, ಈ ಥರ ಜಾತಿ ದನ ಆವಾಗಲೂ ಇದ್ವಾ ನಿಮ್? ಹೌದಾ? ತಿರುಳು ದನ ಅಲ್ಲ ನಮ್ಮವು ಎಲ್ಲ. ಓರಿ ಬಣ್ಣ, ಬೂದ್ ಬಣ್ಣ, ಬಿಳಿ ಬಣ್ಣ. ಹಾಂ, ಇಷ್ಟಿರೋವು. ಹಾಂ, ಒಳ್ಳೆ ದನ. ಹಾಂ. ಈ ಅಂದರೆ ದನ 120 ಕನ್ನಡ ದನ ಮಡಗಿದ್ರಿ ಅಂದ್ರಲ್ಲ, ಅದ್ರಲ್ಲೆಲ್ಲ ಮೇಯಿಸಿ ಸಂಪಾದನೆ ಮಾಡಿ ಜಮೀನುಗಳೆಲ್ಲ ತೆಗ್ದಿದ್ರಾ? ಹಾಂ, ಈ ಜಮೀನುಗಳೆಲ್ಲ ಅದ್ರಲ್ಲಿ ತೆಗ್ದಿದ್ದೆ. ಇವೆಲ್ಲ ಹಾಂ, ಮನೆ ಈಗ ಹಾಂ, ಎಲ್ಲ ದನ, ಹಾಡು, ಹಾಂ, ರಾಗಿ, ಹಾಂ, ಕಾಳು, ಹಾಂ. ಇವೆಲ್ಲ ಮಾರಿ. ನೀವು ಫಸ್ಟ್ ಎಲ್ಲ ತರಬೇಕಾದ್ರೆ ಏನು ರೇಟ್ ಕೊಟ್ಟು ಹೊರಿ ತರ್ತಿದ್ರಿ ಯಾರು? ನೀವು 50 ವರ್ಷ ಮುಂಚೆ ಕಮ್ಮಿ. ಈ ಥರ ಹೊರಿ ಏನು ರೇಟ್ ಇತ್ತು ಆ ಕಾಲದಲ್ಲಿ? 25,000 ಅಲ್ಲಿಗೆ ದೊಡ್ಡದು. 25,000 ಅಂದರೆ ದೊಡ್ಡದು. ಹಾಂ, 5,000, 6,000 ಹಿಂಗ ತಂದೀವಿ. ಹಾಂ. ಇದೇನೆ ಈಗ ಹೆಚ್ಚಾಗಿ ಹಣ ಹಾಕಿರೋದು ನಾನು. ಎಷ್ಟು ಹಾಕಿದ್ರಿ ಅದಕ್ಕೆ? 1.5 ಲಕ್ಷ. 1.5 ಲಕ್ಷ? ಜಾಸ್ತಿ ಆಗಿಲ್ವಾ? ಜಾಸ್ತಿ ಆಗೋಯ್ತು. ಅದೇನು ಮಾಡಿದೆ, ಹಾಂ, ಕಟ್ಕೊಂಡ್ಮೇಲೆ ಬುಡಕ್ಕಾದ ತೆಗಿಲ್ಲ, ಬಟ್ಟೆ ಹಾಕ್ಲೇಬೇಕು. ಹೌದು. ಹಾಂ, ಸರಿ ಅಣ್ಣ. ಸರಿ, ತಿಂಡಿ ಏನು ಕೈ ತಿಂಡಿ ಕೊಡ್ತೀರಾ? ಬರೀ ಹುಲ್ ಮಾತ್ರನಾ? ರವೆ ಬೂಸ. ಬರೀ ರವೆ ಬೂಸ ಅಷ್ಟೇ? ಕಮ್ಮಿನಾ ಈಗ? ಎಲ್ಲಿ 8 ತಿನ್ಕೊಂಡ್ ಬರಲ್ಲ. ಹೌದಾ? ನಿಮ್ ಕಾಡು ಪ್ರದೇಶ ಅಲ್ವಾ, ಇಲ್ಲಿ ದನಗಳು ಬರ್ಬೇಕಲ್ಲ? ಕಾಡೆಲ್ಲ ಬಂದೋಬಸ್ತ್ ಆಗೋಯ್ತಲ್ರ, ಡ್ರೈನ್ ಹೊಡೆದ್ಬಿಟ್ರು. ದನಗಳು ಕಾಡ್ದನ ಕಮ್ಮಿ ಆಗೋದ್ವಾ? ಒಂದೂ ಇಲ್ಲ. ಹಾಂ, ಒಂದೂ ಇಲ್ಲ. ಎಲ್ಲ ಸಾವಿರಾರು ಕನ್ನಡ ದನ ಇತ್ತು ನಮ್ಮ ಕೆಬರೆಯಲ್ಲಿ, ಎಲ್ಲ ಮಾರ್ಬಿಟ್ಟು. ಹಾಂ ಹಾಂ. ಅಂದ್ರೆ ಏನೋ ಒಂದು ಸುಮ್ಮನೆ ಓರಿ ಕಾಯಿಸದೆ ಕಟ್ಕೊಂಡಿದ್ದೀರಾ? ಅಯ್ಯೋ, ಈಗ ಅದೊಂದು ರೂಢಿ ಎಲ್ಲ ಏನ್ ಮಾಡೋದು ಅಂತ. ನಿಮ್ಮ ತಲೆಯವರೆಗೂ ಇರ್ತದೆ. ಮಗ ಬೇಡ ಅಂತಾನೆ, ಹಾಂ, ನನಗೆ ಬೇಕು ಅಂತೀನಿ. ಅದಕ್ಕೆ ಪಾಪ ಕೈ ನೋವು ಅಂದ್ಕೊಂಡಿದ್ರೆ ಆದ್ರೂ ಓರಿ ಕಟ್ಟಿದ್ರೆ ರಟ್ಟೆನೂ ಇಲ್ಲ. ಹಾಂ, ಇವೆರಡೂ ಇಲ್ಲ ಸೊಮ್ಮೆ. ರಟ್ಟೆ ಇಲ್ಲದೆ ಇದ್ರು ಏನೋ ನಮ್ಮ ಮೈಕಳಿಗೆ ಅಡ್ಜಸ್ಟ್ ಮಾಡ್ಕೊಂಡು. ಹಾಂ, ಹಿಂಗೆ. ಹಾಂ ಹಾಂ. ಸರಿ ಅಣ್ಣ, ಸರಿ. ಏನು ಸೊಳ್ಳೆ ಕಡ್ದಿದ್ದಾವಪ್ಪ. ಈಗೆಲ್ಲ ರವೆ ಬೂಸ ಕೊಡ್ತಾರೆ, ಚಕ್ಕೆ ಬೂಸ ಕೊಡ್ತೀನಿ ಅಂತಾರೆ. ಆವಾಗೆಲ್ಲ ಏನು ಕೊಡೋರಿ ತಿಂಡಿ ನಿಮ್ಮ ಕಾಲದಲ್ಲಿ? ಯಾವ ತಿಂಡಿನೂ ಇಲ್ಲ, ಮಸ್ತಾಗಿ ಬರೋ ದನ. ಹಾಂ, ತಿಂಡಿಗಳೇನಿಲ್ಲ. ಒಂದು 15 ಈಚೆಗೆ ತಿಂಡಿ ಪಂಡಿ. ಅದಕ್ಕೆ ಮುಂದೆ ಎಲ್ಲ ಏನು ಹಾಕೋರಿ ಅವಾಗೆಲ್ಲ ಮೇವುಗಳು? ಅದೇ ಹಸಿರುಲ್ಲು, ಒಣಕಡ್ಡಿ ಹಸಿರುಲ್ಲು. ಒಣಕಡ್ಡಿ ಹಸಿರುಲ್ಲು ಅಷ್ಟೇ? ಈ ಕಾಯಿ ಬೆಲ್ಲಗಳು ಆ ಥರ ಏನು ಕೊಡೋರ? ನೀವೇನು ಕೊಡ್ತಿರ್ಲ? ಬೇರೆ ಕೊಡೋರು ಕೊಡೋರ, ನೀವು ಕೊಡ್ತಿರ್ಲ? ಯಾರು ಕೊಡಲ್ಲ. ನಮ್ಮೂರಲ್ಲಿ ಯಾರು ಓರಿ ಕಟ್ಟಿರ್ಲೇ ಇಲ್ಲ. ನಾವೇ. ನಿಮ್ಮೂರು ನೀವೇ ಓರಿ ತಿಮ್ಮೆ ಕೊಡೋದು ನೀವೇನೆ? ಸರಿ. ನಾಟಿ ದನಗಳವ ಈಗಲೂ ನಿಮ್ಮವು? ಇಲ್ಲ, ನಾವು ಮೇಸೋರಿಲ್ಲ, ಮಾರ್ಬಿಟ್ಟು ಎಲ್ಲ. ಹೌದಾ? ಒಂದೇ ಒಂದು ಮಡಿಕೊಂಡಿದ್ದೀನಿ ಹಾಲ್ಗಂತ ಒಂದು ಮಡಿಕೊಂಡಿದ್ದೀರಾ? ಹಾಲು. ಹಾಂ ಹಾಂ ಹಾಂ. ಸರಿ ಸರಿ. ಯಾವ ತಂದಿನ ನೋಡ್ಬೇಕಾಗಿತ್ತು, ನಾನು ಸ್ವಲ್ಪ ಕೆಟ್ಟಿರೋಂಗಿದೆ ಅವರೇ. ಹಾಂ,
ಇದು ಸ್ಥಳ ಒಗ್ದು ಹೋಗ್ಬಿಟ್ಟು ಜೊತೆಲಿದ್ದು ನೋಡು. ಊರಿ ಎರಡು ಜೊತೆಲಿ ಇದ್ವಾ? ಇವು ಮೆಣಸಿ ಬೆಟ್ಟ ತವಿಂದನು ಜೊತೆನೆ ಇಬ್ರು ತರ ಒಂದು ವಾರ ಇಲ್ಲಿ ಆಮೇಲೆ ಸುಮಾರಾಗೆ ಈಗ ಚಿಕ್ಕ ಬಿಡ್ತು. ಮಾಡ್ರಿ ಮಾಡ್ರಿ.